ಜಪ ಅಂದ್ರೆ ಏನು, ಮಂತ್ರ ಜಪ ಅಂದ್ರೆ ಏನು ಎರಡಕ್ಕೆ ಇರುವಂತಹ ವ್ಯತ್ಯಾಸ? ಯಾರು ನಾಮ ಜಪ ಮಾಡ್ಬೋದು, ಯಾರು ಮಂತ್ರ ಜಪ ಮಾಡ್ಬೋದು? ನಾಮ ಜಪ ಅಂದ್ರೆ ಏನು ಅಂತಂದ್ರೆ ಒಂದು ದೇವರ ನಾಮವನ್ನು ತಗೊಂಡು ಜಪ ಮಾಡುವಂಥದ್ದು. ಅಲ್ಲಿ ನಿಮ್ಗೆ ಏನು ಅಂತಂದ್ರೆ ಭಕ್ತಿಯ ಸಾರ ಅಷ್ಟೇ ಇರುತ್ತೆ. ನೀವು ದೇವತೆಗಳಿಗೆ ನಿಮ್ಮ ಅನ್ನೋ ಪ್ರೀತಿಯನ್ನು ತೋರಿಸೋದಾಗಿರ್ಬೋದು, ದೇವತೆಗಳಿಗೆ ನಿಮ್ಮ ಸಮರ್ಪಣಾ ಭಾವದಿಂದ ದೇವಿಯನ್ನು ಪ್ರೀತಿಸುವುದಕ್ಕಾಗಿ ನಾಮ ಜಪಗಳನ್ನ ಮಾಡ್ಬೋದು. ಆದ್ರೆ ನಾಮ ಜಪ ಮಾಡೋದ್ರಿಂದ ನೀವು ಯಾವುದೇ ಸಿದ್ಧಿಗಳನ್ನಾಗ್ಲಿ ಅಥವಾ ಯಾವುದೇ ನಿಮ್ಮ ವ್ಯಕ್ತಿಗತವಾದ ಆಸೆಗಳನ್ನಾಗ್ಲಿ ಅಥವಾ ನಿಮ್ಗೆ ಸುತ್ತಮುತ್ತಲಿನಲ್ಲಿ ನೆಗೆಟಿವ್ ಆಗ್ತಾ ಇದ್ರೆ ಅದನ್ನ ತಡೆಯೋದಕ್ಕಾಗ್ಲಿ, ನಿಮ್ಗೆ ಹಣಕಾಸಿನಲ್ಲಿ ವೃದ್ಧಿ ಆಗ್ಲಿ, ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವಾಗ್ಲಿ ಅಥವಾ ಮಕ್ಕಳ ಅನುಗ್ರಹವಾಗ್ಲಿ, ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ನಾಮಜಪದಿಂದ ಸಾಧ್ಯ ಇಲ್ಲ. ನೀವು ನಾಮಜಪ ಮಾಡ್ತೀರಾ ಅಂತಂದ್ರೆ ಭಕ್ತಿಯ ಸಾರವಾಗಿ ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಪ್ರೀತಿಯಿಂದ ಆದ್ರೆ ಮಾಡ್ಬೋದು. ಆದ್ರೆ ಬೀಜ ಮಂತ್ರಕ್ಕೂ ನಾಮಜಪಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ, ಬೀಜ ಮಂತ್ರಗಳು ನೀವು ಏನ್ ಮಾಡ್ತೀರಾ ಅದು ಒಂದು ಜೀವಂತವಾದ ಬೀಜ ಇದ್ದಾಗೆ. ಈ ಬೀಜದಲ್ಲಿ ಹೇಗೆ ಜೀವ ಅಡಕವಾಗಿರುತ್ತಲ್ಲ ಅದು ಯಾರಿಗೂ ಕಾಣೋದೇ ಇಲ್ಲ. ಅದು ಬೀಜ ಅಂದ್ರೆ ಬೀಜವಾಗೇ ಇರುತ್ತೆ. ಆದ್ರೆ ಅದನ್ನ ನೀವು ಭೂಮಿಯಲ್ಲಿ ನೆಟ್ಟಾಗ ಹೇಗೆ ಫಲಗಳನ್ನ ಕೊಡುತ್ತೆ, ಅದ್ರೊಳಗಡೆ ಜೀವದಿಂದ ಫಲಗಳನ್ನ ಕೊಡುತ್ತೆ. ಹಾಗೆ ನೀವು ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಆ ಜೀವ ನಿಮ್ಮಲ್ಲಿ ಉತ್ಪತ್ತಿ ಆಗತ್ತೆ, ನಿಮ್ಮಲ್ಲೇ ಇರುವಂತಹ ಶಕ್ತಿ ಜಾಗೃತವಾಗುತ್ತೆ. ಈಗ ನಾಮಜಪ ಹೇಳ್ತಾ ಇದ್ರೆ ನಿಮ್ಗೆ ನಾಮಜಪದಲ್ಲಿ ರಾಮ 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 ಆಗಿರ್ಬೋದು, ಹನುಮಾನ್ ಹನುಮಾನ್ ಹನುಮ ಆಗಿರ್ಬೋದು, ಶಿವ 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 ಆಗಿರ್ಬೋದು, ಈಗ ಇಷ್ಟೇ ಇರುತ್ತೆ. ಇಲ್ಲಿಂದ ಇಲ್ಲಿಂಗ್ ಮಾತ್ರ ಬರುತ್ತಾ ಇರುತ್ತೆ. ಆದ್ರೆ ನೀವು ಮಂತ್ರ ಜಪಗಳನ್ನ ತಗೊಂಡಾಗ ಹ್ರೀಂ ಧೂಂ ಶ್ರೀಂ ಕ್ರೀಂ ಇದನ್ನೆಲ್ಲ ಹೇಳಿದಾಗ ದೇಹದಲ್ಲಿ ತರಂಗಗಳು ಉತ್ಪತ್ತಿ ಆಗತ್ತೆ. ನೀವೊಂದು ಗ್ಲಾಸ್ ಅಲ್ಲಿ ನೀರ್ ಇಟ್ಬಿಟ್ಟು ಇದನ್ನ ನೀವು ಪ್ರಯೋಗವಾಗಿ ಕೂಡ ನೋಡ್ಬೋದು. ಆ ತರಂಗಗಳು ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆದಾಗ ನಿಮ್ಗೆ ವೈಬ್ರೇಷನ್ ಹೇಗಾಗುತ್ತೆ ಅಂದ್ರೆ ಈ ತರಂಗಗಳಿಗೂ ನಿಮ್ಗೆ ಯೂನಿವರ್ಸ್ ಅಲ್ಲಿ ಇರುವಂತಹ ದೇವತೆಗಳ ತರಂಗಗಳು ಎರಡೂ ಒಂದೇ ಆಗಿರೋದ್ರಿಂದ ನಿಮಗೆ ಏನು ಬೇಕೋ ಆ ಸಿದ್ಧಿಗಳು ಜಾಗೃತವಾಗುತ್ತೆ ನಿಮ್ಮ ದೇಹದಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಪ್ರಜ್ಞಾಶೀಲ ಆತ್ಮದಲ್ಲಿ ಇದನ್ನೆಲ್ಲ ಪ್ರಜ್ಞಾತೀತವಾಗಿ ಉತ್ಪತ್ತಿ ಆಗುತ್ತೆ. ಪ್ರಜ್ಞಾತೀತವಾಗಿ ಇದೆಲ್ಲ ನೀವು ಮಾಡ್ಕೊಂಡಾಗ ಬೀಜ ಮಂತ್ರಗಳನ್ನ ಹೇಳಿದಾಗ ನೀವು ಕಾರ್ಯಗಳಲ್ಲಿ ಎಲ್ಲ ಸಿದ್ಧಿ ಆಗ್ತಾ ಹೋಗುತ್ತೆ. ನೀವು ಯಾವುದೇ ತ್ರೇತಾಯುಗದಲ್ಲಿ ತಗೊಳ್ಳಿ, ಯಾವುದೇ ತ್ರೇತಾಯುಗ, ಸತ್ಯಯುಗ, ದ್ವಾಪರ ಯುಗ, ಎಲ್ಲಾ ಯುಗದಲ್ಲೂ ಋಷಿಮುನಿಗಳಾಗಿರ್ಬೋದು ಅಥವಾ ದೇವತೆಗಳ ಅನುಗ್ರಹ ಯಾರ್ಯಾರು ಪಡ್ಕೊಂಡ್ರಲ್ಲ, ದೇವತೆಗಳ ಅನುಷ್ಠಾನ ಮಾಡಿ, ಜಪಗಳನ್ನ ಮಾಡಿ, ಧ್ಯಾನಗಳನ್ನ ಮಾಡಿ, ದೇವತೆಗಳ ಅನುಗ್ರಹ ಯಾರ್ಯಾರು ಪಡ್ಕೊಂಡ್ರಲ್ಲ ಎಲ್ಲಾರು ಬೀಜ ಮಂತ್ರಗಳನ್ನೇ ಜಪ ಮಾಡ್ರಂಥದ್ದು. ಯಾರಿಗೆ ಸಿದ್ಧಿ ಅನುಗ್ರಹಗಳು ಬೇಕು ಎಲ್ಲರೂ ಬೀಜ ಮಂತ್ರಗಳನ್ನೇ ಜಪ ಮಾಡ್ಬೇಕು. ಮಂತ್ರ ನೀವು ರಾಕ್ಷಸರನ್ನಾರು ತಗೊಳ್ಳಿ, ಇವಾಗ ರಾಕ್ಷಸರುಗಳು ದೇವತೆಗಳು ಎಲ್ಲರೂ ದೇವತೆಗಳ ಅನುಷ್ಠಾನ ಅನುಗ್ರಹ ಮಾಡ್ಕೊಂಡವ್ರು ಎಲ್ಲರೂ ಬೀಜ ಮಂತ್ರಗಳನ್ನೇ ಪಠನೆ ಮಾಡಿರುವಂಥದ್ದು. ಬೀಜ ಮಂತ್ರಗಳನ್ನ ಪಠನೆ ಮಾಡಿದಾಗ ನಿಮ್ಗೆ ಸಿದ್ಧಿಗಳು ಆದಾಗ ಅದನ್ನ ನೀವು ಬೇರೆ ಕಾರ್ಯಗಳಿಗೂ ಉಪಯೋಗಿಸ್ಕೋಬಹುದು. ನೀವೇನ್ ಅನುಷ್ಠಾನ ಏನು ಸಂಕಲ್ಪಗಳನ್ನ ಮಾಡ್ಕೋತಿರಲ್ಲ ಅದೆಲ್ಲ ಕೂಡ ನಿಮಗೆ ಅನುಗ್ರಹ ಆಗ್ತಾ ಬರುತ್ತೆ. ಇದು ಬೀಜ ಮಂತ್ರಕ್ಕೂ ಮತ್ತೆ ನೀವು ನಾಮಜಪಕ್ಕೂ ಇರುವಂತಹ ವ್ಯತ್ಯಾಸಗಳು.